IP68 ರೇಟಿಂಗ್ ನೀನೇ ನನಗೆ ಕೊಡಬೇಕಾದ್ರೆ ಮತ್ತೆ ವಾಟರ್ ಡ್ಯಾಮೇಜ್ ಏನಕ್ಕೆ ಆಗುತ್ತೆ? ಹಾಗಂತ ನೀವು ಸರ್ವಿಸ್ ಸೆಂಟರ್ ಅವ್ರ ಜೊತೆ ವಾದ ಮಾಡಿದ್ರೆ ನಿಮ್ಮ ಫೋನ್ ನಲ್ಲಿ ಈ IP68 ರೇಟಿಂಗ್ ಇದ್ರೂ ಕೂಡ ನೀರು ಹೋಯ್ತು ಅಂತಂದ್ರೆ ಅದಕ್ಕೆ ವಾರಂಟಿ ಇರಲ್ಲ. ಅದೇ ಕಂಪ್ನಿಯವರು ನೀರಲ್ಲಿ ನಿಮ್ ಫೋನ್ ಬಿದ್ದು ಡ್ಯಾಮೇಜ್ ಆದ್ರೆ ಅದಕ್ಕೆ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಈ ಕಂಪ್ನಿ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಆಗ ಅವ್ರು ಹಾಕಿರೋ ಪ್ರೊಟೆಕ್ಷನ್ ಲೇಯರ್ .0001% ಆದ್ರೂ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಇಂಥ ಪಾಯಿಂಟ್ಸ್ ಗಳನ್ನ ಹೇಳಿ ಸಾರಿ ಸರ್ ಅದು ನಿಮ್ದೇ ಮಿಸ್ಟೇಕ್ ಆಗಿದೆ, ಸೊ ಇದಕ್ಕಾಗಿ ನಾವು ವಾರಂಟಿ ಕ್ಲೈಮ್ ಮಾಡಕ್ ಆಗಲ್ಲ ಅಂತ ನಮ್ಮ ಮೇಲೆನೆ ಹೇಳ್ತಾರೆ. ಈಗ ಬರೋ ಎಲ್ಲಾ ಫೋನ್ಗಳಲ್ಲಿ IP68 ಅಂತ ಒಂದು ಆಪ್ಷನ್ ಇರುತ್ತೆ. IP68 ಆಪ್ಷನ್ ಇದ್ರೆ ಫೋನ್ ನೀರಲ್ಲಿ ಬಿದ್ರೂ ಕೂಡ ನೀರು ಫೋನ್ ಒಳಗಡೆ ಹೋಗದೆ ಇರೋ ತರ ಒಂದು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ. ನಿಮ್ಮ ಫೋನ್ ನಲ್ಲಿ ಈ IP68 ರೇಟಿಂಗ್ ಇದ್ರೂ ಕೂಡ ನೀರು ಹೋಯ್ತು ಅಂತಂದ್ರೆ ಅದಕ್ಕೆ ವಾರಂಟಿ ಇರಲ್ಲ. IP ರೇಟಿಂಗ್ ಅಂದ್ರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಯಾಕೆ ವಾರಂಟಿ ಇರಲ್ಲ, ಈ ವಿಡಿಯೋದಲ್ಲಿ IP68 ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸರಿ ನಮ್ಮ ಚಾನಲ್ ಚೆಕ್ಔಟ್ ಮಾಡಿ. ನಾವು ಕೊಡ್ತಾ ಇರೋ ಕಂಟೆಂಟ್ ವರ್ತು ಅಂತ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ನಿಮ್ಮ ಫ್ರೆಂಡ್ ಅಲ್ಲಿ ಯಾರಾದ್ರೂ ಹೊಸದಾಗಿ ಫೋನ್ಗಳನ್ನ ತಗೊಂಡಿದ್ರೆ ನೀರಲ್ಲಿ ಅವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಅಂತಂದ್ರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. iPhone 15 Pro Max ಆಗಲಿ, Samsung Galaxy Z Fold 6 ಆಗಲಿ, Pixel 8 Pro, Vivo V40 Pro, Motorola ಈ ತರ ಯಾವ್ಯಾವ ಮೊಬೈಲ್ ಅಲ್ಲಿ IP68 ರೇಟಿಂಗ್ ಅಂತ ಇದೆ, ಅದೇ ಕಂಪ್ನಿಯವರು ನೀರಲ್ಲಿ ನಿಮ್ ಫೋನ್ ಬಿದ್ದು ಡ್ಯಾಮೇಜ್ ಆದ್ರೆ ಅದಕ್ಕೆ ವಾರಂಟಿ ಕ್ಲೈಮ್ ಆಗಲ್ಲ ಅಂತ ಈ ಕಂಪ್ನಿ ಅವರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇವೇನು Oppo F27 Pro Plus ನಲ್ಲಿ ಕೂಡ IP69 ಯೂಸ್ ಮಾಡಿದ್ರು ಕೂಡ ವಾರಂಟಿ ಇರಲ್ಲ ಅಂತಾನೆ ಹೇಳ್ತಿದ್ದಾರೆ. ಈಗ ನಾನು ಹೇಳಿದ ಬ್ರ್ಯಾಂಡೇ ಅಲ್ಲ, ಯಾವುದೇ ಫೋನ್ ಆಗ್ಲಿ ನೀರಲ್ಲಿ ಬಿದ್ದು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದಕ್ಕೆ ವಾರಂಟಿ ಇರಲ್ಲ. ಯಾಕೆ ವಾರಂಟಿ ಇರಲ್ಲ, ವಾರಂಟಿ ಇಲ್ಲ ಅಂತ ಅಂದ್ಮೇಲೆ ಏನಕ್ಕೆ ಕೊಡ್ತಾರೆ, IP ರೇಟಿಂಗ್ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. IP ಅಂತಂದ್ರೆ ಇಂಗ್ರೆಸ್ ಪ್ರೊಟೆಕ್ಷನ್. ಈ IP ಪಕ್ಕದಲ್ಲಿ 2 ಡಿಜಿಟ್ ಇರುತ್ತೆ. ಒಂದು ಡಿಜಿಟ್ ಡಸ್ಟ್ ಪ್ರೊಟೆಕ್ಷನ್, ಮತ್ತೊಂದು ಡಿಜಿಟ್ ವಾಟರ್ ಪ್ರೊಟೆಕ್ಷನ್. ಈ IP ರೇಟಿಂಗ್ ಕೂಡ ಬ್ರ್ಯಾಂಡ್ಸ್ ಏನಂತ ಹೇಳುತ್ತೆ ಅಂದ್ರೆ ಐಫೋನ್ ಆಗ್ಲಿ, ಸ್ಯಾಮ್ಸಂಗ್ ಆಗ್ಲಿ, ಯಾವುದೇ ಬ್ರ್ಯಾಂಡ್ ಆಗ್ಲಿ ನಮ್ಮ ಪ್ರಾಡಕ್ಟ್ ನ ಸ್ಪೆಸಿಫಿಕ್ ಲ್ಯಾಬೊರೇಟರಿ ಕಂಡೀಷನ್ ನಲ್ಲಿ, ಸ್ಪೆಸಿಫಿಕ್ ಟೆಂಪರೇಚರ್ ನಲ್ಲಿ, ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ ಗಳಲ್ಲಿ ಟೆಸ್ಟ್ ಮಾಡಿ ಈ ಟೆಸ್ಟ್ ನಲ್ಲಿ ಈ ಡಿವೈಸ್ ಪಾಸ್ ಆಗಿದೆ ಅಂತ IP ರೇಟಿಂಗ್ ಕೊಡ್ತೀವಿ ಅಂತ ಬ್ರ್ಯಾಂಡ್ಸ್ ಹೇಳುತ್ತೆ. ಆದ್ರೆ ಅದೇ ಪ್ರಾಡಕ್ಟ್ ಲಾಸ್ಟ್ ಪೇಜ್ ನಲ್ಲಿ ನೀರಲ್ಲಿ ಬಿದ್ದು ಫೋನ್ ಒಳಗಡೆ ನೀರು ಹೋಯ್ತು ಅಂತಂದ್ರೆ ಅದಕ್ಕೆ ವಾರಂಟಿ ಕ್ಲೈಮ್ ಆಗಲ್ಲ ಅಂತಾನು ಅವ್ರು ಮೆನ್ಷನ್ ಮಾಡಿರ್ತಾರೆ. IP68 ರೇಟಿಂಗ್ ನೀನೇ ನನಗೆ ಕೊಡಬೇಕಾದ್ರೆ ಮತ್ತೆ ವಾಟರ್ ಡ್ಯಾಮೇಜ್ ಏನಕ್ಕೆ ಆಗುತ್ತೆ? ಹಾಗಂತ ನೀವು ಸರ್ವಿಸ್ ಸೆಂಟರ್ ಅವ್ರ ಜೊತೆ ವಾದ ಮಾಡಿದ್ರೆ ಅವರು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಕೇಳಿ ಅವ್ರು ಓಕೆ ಅಂತಂದ್ರೆ ನಾವು ಫ್ರೀ ಆಗಿ ಮಾಡ್ಕೊಂಡ್ ಕೊಡ್ತೀವಿ ಅಂತ ಹೇಳ್ತಾರೆ. ಆಗ ನೀವೇನಾದ್ರು ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿದ್ರೆ ಅವ್ರು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ. ಫಸ್ಟ್ ಥಿಂಗ್, ಫೋನ್ ಗಿರೋ ಸೀಲ್ ಆಗ್ಲಿ, ಬಾಡಿ ಪ್ರೊಟೆಕ್ಷನ್ ಆಗ್ಲಿ, ಅದರ ಪಾರ್ಟ್ಸ್ ಗಳು ತಗೊಳ್ಳೋ ಹೇಗಿರುತ್ತೋ ನಾವು ಯೂಸ್ ಮಾಡೋವಾಗ್ಲೂ ಹಂಗೆ ಇರಲ್ಲ. ಯೂಸ್ ಮಾಡ್ತಾ ಡ್ಯಾಮೇಜ್ ಆಗುತ್ತೆ. ನಾವೇ ಕೆಲವೊಂದ್ಸರಿ ಫೋನ್ಗಳನ್ನ ಮಿಸ್ ಆಗಿ ಕೆಳಗಡೆ ಬೀಳಿಸ್ತಾ ಇರ್ತೀವಿ. ಆಗ ಅವ್ರು ಹಾಕಿರೋ ಪ್ರೊಟೆಕ್ಷನ್ ಲೇಯರ್ .0001% ಆದ್ರೂ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ. ಇಂಥ ಪಾಯಿಂಟ್ಸ್ ಗಳನ್ನ ಹೇಳಿ ಸಾರಿ ಸರ್ ಅದು ನಿಮ್ದೇ ಮಿಸ್ಟೇಕ್ ಆಗಿದೆ, ಸೊ ಇದಕ್ಕಾಗಿ ನಾವು ವಾರಂಟಿ ಕ್ಲೈಮ್ ಮಾಡಕ್ ಆಗಲ್ಲ ಅಂತ ನಮ್ಮ ಮೇಲೆನೆ ಹೇಳ್ತಾರೆ. ಅವ್ರು ಹೇಳೋದು ಕೂಡ ಒಂದು ವ್ಯಾಲಿಡ್ ಪಾಯಿಂಟ್ ಅಂತಾನೆ ಅನ್ಸುತ್ತೆ. ಬಟ್ ನಾವು ಕೂಡ ಒಂದೊಂದ್ಸರಿ ಬೇಕು ಅಂತಾನೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಫೋಟೋ ತೆಗಿತಾ ಇರ್ತೀವಿ ಅಥವಾ ನೀರಲ್ಲಿ ಯೂಸ್ ಮಾಡ್ತೀವಿ ಮಳೆ ಬಂದಾಗ. ಸೊ ಇಂಥ ಟೈಮಲ್ಲಿ ಅದೇನು ಅವಾಗಲೇ ಹೇಳಿದ್ರು ನಾಟ್ 1% ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅಂತೇಳಿ ಅದರಿಂದ ವಾಟರ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫೋನ್ ತಗೊಳಕ್ಕೆ ಯಾವ್ದಾದ್ರು ಶೋರೂಮ್ಗೆ ಹೋದಾಗ ನೀವು ತಗೊಳ್ಳೋ ಫೋನ್ ಆಗಲಿ ಅಥವಾ ಅವ್ರು ಸೇಲ್ ಮಾಡೋ ಫೋನ್ ಆಗಲಿ ಅದರಲ್ಲಿ ಏನಾದ್ರು IP68 ರೇಟಿಂಗ್ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಸರ್ ಇದು ವಾಟರ್ ಪ್ರೂಫ್ ಫೋನ್ ಸರ್, ನೀರಲ್ಲಿ ಬಿದ್ದರೂ ಕೂಡ ಇದೇನು ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅವರು ನೀರಲ್ಲಿ ಒಂದ್ ವೇಳೆ ಬಿದ್ದು ಡ್ಯಾಮೇಜ್ ಏನಾದ್ರು ಆದ್ರೆ ವಾರಂಟಿ ಇದೆಯಾ ಇಲ್ವಾ ಅಂತ ಮಾತ್ರ ಹೇಳಲ್ಲ. ಈಗ ನಿಮ್ಗೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ನೀರಲ್ಲಿ ಒಂದ್ ವೇಳೆ ಯೂಸ್ ಮಾಡಬೇಕು ಅಂತಂದ್ರೆ ಎಷ್ಟುವರೆಗೂ ಸೇಫ್ಟಿ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಈ ಟಿಪ್ಸ್ ನಿಮ್ಮಲ್ಲಿ ಕೆಲವರಿಗೆ ಯೂಸ್ ಆಗ್ಬೋದು. ನಾರ್ಮಲ್ ವಾಟರ್ ಇರುತ್ತೆ ಅಂದ್ರೆ ಕುಡಿಯಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಅಂತ ನೀರಲ್ಲಿ ಏನಾದ್ರು ಫೋನ್ ಬಿತ್ತು ಅಂತಂದ್ರೆ ಆಲ್ಮೋಸ್ಟ್ 90% ಯಾವ ಪ್ರಾಬ್ಲಮ್ಸ್ ಬರಲ್ಲ. ಹೈ ಪ್ರೆಷರ್ ಅಲ್ಲಿ ನಿಮ್ ಫೋನ್ ಏನಾದ್ರು ಬಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಿಮ್ ಫೋನ್ ಅಲ್ಲಿ IP69 ಇದ್ರೆ ಹೈ ಪ್ರೆಷರ್ ಇದ್ರೂ ಕೂಡ ನಿಮ್ ಫೋನ್ ಡ್ಯಾಮೇಜ್ ಆಗಲ್ಲ. ಹಾಟ್ ವಾಟರ್ ಅಲ್ಲಿ ಬಿದ್ರು ಕೂಡ ನಿಮ್ ಫೋನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಲಕ್ ಚೆನ್ನಾಗಿದ್ರೆ ಏನೂ ಆಗಲ್ಲ, ಬಟ್ 90% ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. 1.5 ಮೀಟರ್ ನೀರಲ್ಲಿ 30 ನಿಮಿಷ ಇದ್ರೂ ಕೂಡ ಫೋನ್ಗೆ ಯಾವುದೇ ಡ್ಯಾಮೇಜ್ ಆಗಲ್ಲ ಅಂತ ಕಂಪ್ನಿ ಅವ್ರು ಹೇಳ್ತಾರೆ. ಅಂದ್ರೆ 1.5 ಗಿಂತ ಕೆಳಗಡೆ ಹೋಯ್ತು ಅಂತಂದ್ರೆ ಡ್ಯಾಮೇಜ್ ಆಗುತ್ತೆ. ಯಾಕೆಂದ್ರೆ ಡೀಪ್ ಆಗಿ ಒಳಗಡೆ ಹೋಗ್ತಾ ಪ್ರೆಷರ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂಡ್ ಅವಾಗ್ಲೇ ಹೇಳ್ದಂಗೆ ಸಾಲ್ಟ್ ವಾಟರ್ ನಲ್ಲಿ ಬಿದ್ರು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇಷ್ಟು ಪ್ರಾಬ್ಲಮ್ಸ್ ಇದ್ರೂ ಕೂಡ IP68 69 ಏನಕ್ಕೆ ಕೊಡ್ತಾರೆ ಅಂತಂದ್ರೆ ಈಗ ಹೇಳಿದ್ರೇನೆ ಮಾರ್ಕೆಟ್ ನಲ್ಲಿ ಅವ್ರ ಬ್ರ್ಯಾಂಡ್ ಗೆ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ ಅಂಡ್ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಮಿಸ್ ಆಗಿ ನೀರಲ್ಲಿ ಬಿದ್ರೆ ಓಕೆ, ಬಟ್ ಬೇಕು ಅಂತಾನೆ ಫೋನ್ ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅದನ್ನೇ ಸ್ವಿಮ್ಮಿಂಗ್ ಮಾಡಿಸ್ಬೇಡಿ. ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಈ ಫೋನ್ ನ ವಾಟರ್ ಅಲ್ಲಿ ಹಾಕಿ ಟೆಸ್ಟ್ ಮಾಡ್ತಾರೆ. ಸೊ ಆಗ ಅವರು ಚೆನ್ನಾಗಿದೆ ಅಂತಾನೆ ನಮ್ಗೆ ರೆಕಮೆಂಡ್ ಮಾಡ್ತಾರೆ, ನಾವು ಅದನ್ನ ನೋಡ ತಗೊಂತೀವಿ. ಒಂದ್ ವೇಳೆ ಅವರು ವಾಟರ್ ಟೆಸ್ಟ್ ಮಾಡೋವಾಗ ಡ್ಯಾಮೇಜ್ ಆದ್ರೂ ಕೂಡ ಅದು ಅವ್ರಿಗೆ ರಿವ್ಯೂ ಯೂನಿಟ್ ಆಗಿರೋದ್ರಿಂದ ಅದನ್ನ ಕಂಪ್ನಿ ಅವರು ಅದನ್ನ ವಾಪಸ್ ಇಸ್ಕೊಂಡು ಮತ್ತೆ ಇನ್ನೊಂದು ಕಳಿಸ್ತಾರೆ. ಅವಾಗ ಅವ್ರು ಟೆಸ್ಟ್ ಮಾಡಿ ಇದು ನೀರಲ್ಲಿ ಇದ್ರೂ ಕೂಡ ಸರ್ವೇ ಆಗುತ್ತೆ, ಇದು ವಾಟರ್ ಪ್ರೂಫ್ ಫೋನ್ ಅಂತಾನೆ ನಮಗೆ ಹೇಳ್ತಾರೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸರಿ ಕಂಟೆಂಟ್ ನೋಡಿ ಇಷ್ಟ ಆಯ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.